ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಣಿವೆನಾಡು ಜಮ್ಮು ಕಾಶ್ಮೀರದಲ್ಲಿ ಏನು ಹಿಂದೂಗಳ ನರಮೇಧ ಆಯಿತು. ಆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಮಿತ್ ಶಾ ಅವರು. ದಾಳಿಗೆ ಬಲಿಯಾದ ಕುಟುಂಬಸ್ಥರ ಭೇಟಿಯಾಗಿರೋದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡ್ತಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿರೋದು ಅಮಿತ್ ಶಾ ಅವರು. ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಈಗಾಗಲೇ 21 ಮೃತದೇಹಗಳಿಗೆ ಅಂತಿಮ ನಮನ ಸಲ್ಲಿಸಿದ್ರು, ಗೌರವ ಸಲ್ಲಿಸಿದ್ರು ಶ್ರೀನಗರದಲ್ಲಿ. ಅದಾದ ನಂತರ ಈಗ ಘಟನಾ ಸ್ಥಳಕ್ಕೆ ಪಹಲ್ಗಾಮ್ ಅಲ್ಲಿಗೆ ಹೋಗಿ ಯಾರ್ಯಾರು ಮೃತರಾಗಿದ್ದಾರೋ ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದ್ದಾರೆ ಅಮಿತ್ ಶಾ ಅವರು. ಘಟನಾ ಸ್ಥಳದಲ್ಲಿ ಈಗಾಗಲೇ ಅನೇಕರು ನೊಂದ್ಕೊಂಡು ಅಲ್ಲೇ ಇದ್ದಾರೆ. ಇನ್ನು ಕೆಲವರು ಎಲ್ಲ ಪ್ಯಾಕಪ್ ಮಾಡಿಕೊಂಡು ಪ್ರವಾಸವನ್ನೇ ರದ್ದು ಮಾಡ್ಕೊಂಡು ಹೋಗಿದ್ದಾರೆ. ಹಿಂದೂಗಳ ನರ ಮೇಧವೇ ನಡೆದು ಹೋಗಿದೆ. ಅವರ ಜಾತಿ ಕೇಳಿ, ಧರ್ಮ ಕೇಳಿ, ಹೆಸರು ಕೇಳಿ ಗುಂಡಿಟ್ಟು ಕೊಂದಿರೋದು. ಸದ್ಯಕ್ಕೆ ಆ ಕುಟುಂಬಸ್ಥರು ಏನಿದ್ದಾರೆ, ಮೃತಪಟ್ಟಿರುವಂತಹ ಕುಟುಂಬಸ್ಥರು ಅವರನ್ನು ಮಾತನಾಡಿಸ್ತಾ ಇದ್ದಾರೆ, ಅವರಿಗೆ ಸಾಂತ್ವನ ಹೇಳ್ತಿದ್ದಾರೆ. ಅಮಿತ್ ಶಾ ಅವರ ಎದುರುಗಡೆ ತಮ್ಮ ಅಳಲು ತೋಡ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನು ಕಳ್ಕೊಂಡಿರೋರು, ಗಂಡನ ಕಳ್ಕೊಂಡಿರೋರು, ತಂದೆಯನ್ನು ಕಳ್ಕೊಂಡಿರೋರು ಕಣ್ಣೀರಿಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಅವರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಆಗಿರುವಂಥ ಉಗ್ರರ ದಾಳಿ ಏನಿದೆ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದೆ. ಜಮ್ಮು ಕಾಶ್ಮೀರ ಅಂತ ಬಂದಾಗ ಹೇಗೆ ಅದು ಪ್ರಸಿದ್ಧ ಪ್ರವಾಸಿ ತಾಣನೋ ಅದೇ ರೀತಿಯಾಗಿ ಅಲ್ಲಿ ಉಗ್ರರ ದಾಳಿಗಳು ಕೂಡ ಅತಿ ಹೆಚ್ಚು ಆಗ್ತವೆ. ಈಗಾಗಲೇ 2000ರಿಂದ 2025ರ ಅವಧಿಯಲ್ಲಿ 10 ಉಗ್ರರ ದಾಳಿಗಳಾಗಿರೋದು. ನಿನ್ನೆ ಕೂಡ ಅಂಥದ್ದೇ ಒಂದು ದಾಳಿ ಆಗಿದ್ದು ಅಲ್ಲಿ ಪ್ರವಾಸಿ